ನಾವು ಗಾಯಕರಾಗಿದ್ದೆ, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೇನೆ. ಜಾನಕಮ್ಮ ಅವ್ರ ಹಾಡುಗಳನ್ನು ಕೇಳಿ ಅವರ ಹಾಡುಗಳನ್ನು ಕಲಿತ್ಕೊಂಡು ಆ ಹಾಡುಗಳಲ್ಲಿ ಯಾವ್ಯಾವ ಥರ ವಿಭಿನ್ನತೆ ಇದೆ, ಈ ಹಾಡನ್ನು ಹೇಗೆ ಆಡಿದ್ದಾರೆ, ಈ ಹಾಡನ್ನು ಹೇಗೆ ಆಡಿದ್ದಾರೆ, ಯಾವ ಥರ ಡಿಫ್ರೆಂಟಾಗಿ ಹಾಡಿದ್ದಾರೆ, ಇದನ್ನು ನಾವು ಹಾಡಿದರೆ ಹೇಗೆ ಆಡ್ತಾಯಿದ್ವಿ, ಇದನ್ನು ಕಲ್ತ್ಕೊಂಡೇ ನಾವು ಸಿಂಗರ್ ಆಗಿದ್ದು. ಏಕೆಂದರೆ ಸಿಂಗರ್ ಆಗಬೇಕು ಅನ್ನೋಂಥದ್ದು ಯಾವ ಕನಸುಗಳು ನನಗಿರಲಿಲ್ಲ. ಆದರೆ ಜಾನಕಮ್ಮ ಅವರ ಹಾಡುಗಳು, SPB ಅವರಿರ್ಬೋದು, P. ಸುಶೀಲಾ ಅವರಿರ್ಬೋದು, ಇವ್ರ ಹಾಡುಗಳನ್ನ ಕೇಳ್ಕೊಂಡೇ ನಾವು ಬೆಳೆದಿದ್ದು, ಹಾಡನ್ನು ಕಲ್ತಿದ್ದು, ಹಾಡಬೇಕು ಅಥವಾ ಗಾಯಕಿ ಆಗಬೇಕು ಅಂತ ಕನಸು ಕಂಡಿದ್ದು. ಸೊ ಇವತ್ತು ಅವರಿಲ್ಲ, ಬಟ್ ಅವ್ರ ಹಾಡುಗಳ ಮುಖಾಂತರ ಡೆಫಿನೆಟ್ಲಿ ನಮ್ಮ ಜೊತೆಗೆ ಇರ್ತಾರೆ. ಯಾಕೆಂದರೆ ಯಾವುದೇ ಕಾರ್ಯಕ್ರಮ ಆಗಲಿ ಅವರ ಒಂದು ಹಾಡೂ ಇಲ್ಲದೇ ನಾವು ಕಾರ್ಯಕ್ರಮ ಮಾಡೋದೇ ಇಲ್ಲ. ಅವ್ರ ಹಾಡುಗಳನ್ನ ಹಾಡ್ತೀವಿ. ಆ್ಯಂಡ್ ನನಗನ್ಸೋದು ಬದುಕು ನಾವು ಸಾಧನೆ ಅಥವಾ ನಾವು ಏನು ಮಾಡಿದ್ದೀವಿ ಅನ್ನೋದಕ್ಕಿಂತ ಕೊನೆಗೆ ನಮ್ಮ ಸಾಧನೆ ಏನು ಅನ್ನೋದು ಗೊತ್ತಾಗೋದು. ಎಷ್ಟೇ ಪ್ರಶಸ್ತಿಗಳು ಬರ್ಬೋದು, ಏನೇ ಬರ್ಬೋದು, ಎಷ್ಟೇ ಹಾಡುಗಳನ್ನ ಆಡ್ಬೋದು, ಬಟ್ ಒಬ್ಬ ವ್ಯಕ್ತಿಯಾಗಿ ಪ್ರೀತಿ ಕೊಡೋದಿದೆಯಲ್ಲ, ಎಲ್ಲರಿಗೂ ಒಂದೇ ಥರದಲ್ಲಿ, ಯಾರನ್ನೂ ಭೇದ ಭಾವ ಮಾಡದೆ ಎಲ್ಲರನ್ನೂ ಒಂದೇ ಥರದಲ್ಲಿ ತಾಯಿ ಹೃದಯದಿಂದ ಪ್ರೀತಿ ಕೊಡ್ತಾಯಿದ್ರು. ನಾವು ಯಾವಾಗ ಅವ್ರನ್ನ ಹೋಗಿ ಮೀಟ್ ಮಾಡಿದ್ರು ಅಪ್ಕೊಳ್ತಾಯಿದ್ರು. ಆ ಅಪ್ಪುಗೇನ ಖಂಡಿತ ನಾವು ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಎಲ್ಲ ಸಿಂಗರ್ಸೂ ಆ ಪ್ರೀತಿನ ಮಿಸ್ ಮಾಡ್ಕೋತಾರೆ, ಆಶೀರ್ವಾದನ ಮಿಸ್ ಮಾಡ್ಕೊತಾರೆ. ಅವ್ರು ಪ್ರತಿ ಸರಿ ಸಿಗಬೇಕಾದ್ರೂ ಒಂದೊಂದು ಹೊಸ ವಿಷಯಗಳನ್ನ ಕಲಿತಾ ಇರ್ತಾಯಿದ್ವಿ. ರೆಕಾರ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ರೆಕಾರ್ಡಿಂಗ್ ಹೇಗಾಯಿತು, ಈ ರೆಕಾರ್ಡಿಂಗ್ ಹೇಗೆ ಮಾಡಿದ್ರಿ, ಲೈವ್ ಸಿಂಗಿಂಗ್ ಯಾವ ಥರ ಇರ್ತಾಯಿತ್ತು, ಎಲ್ಲ ಕ್ಯೂರಿಯಾಸಿಟಿ ನಮ್ಗೆ ತುಂಬ ಇರ್ತಾಯಿತ್ತು. ನಮ್ಮೆಲ್ಲ ಕ್ವಶನ್ಗಳಿಗೆ ಯಾವತ್ತೂ ಬೇಜಾರು ಮಾಡ್ಕೊಳ್ಳದೆ ಮುಗ್ಧವಾಗಿ ಒಂದು ಮಗು ಥರ ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾಯಿದ್ರು. ಮಗು ಥರನೇ ಅವರಿದ್ದರು. ಆ ಮುಗ್ಧತೆನ ಯಾವತ್ತೂ ಕಳ್ಕೊಳ್ಳಿಲ್ಲ ಅವರು. ಅಮ್ಮನ ನಾವು ಯಾರೂ ಮರೆಯೋಕ್ಕಾಗಲ್ಲ. ಅವ್ರ ಹಾಡುಗಳ ಮುಖಾಂತರ ಯಾವಾಗಲೂ ಇರ್ತಾರೆ. ನಮ್ಮ ಕಾರ್ಯಕ್ರಮದಲ್ಲಂತೂ ಗಾಯಕಿಯರು ಅಥವಾ ಗಾಯಕರು ಡೆಫಿನೆಟ್ಲಿ ಅವ್ರನ್ನ ಮರೆಯೋಕ್ಕಾಗಲ್ಲ. ಅವರ ಹಾಡುಗಳನ್ನು ಹಾಡ್ತಾನೇ ಇರ್ತೀವಿ. ಹಾಡುಗಳ ಮುಖಾಂತರ ಜೀವಂತವಾಗಿರ್ತಾರೆ, ನಮ್ಮ ಜೊತೆಯಲ್ಲಿ ಇರ್ತಾರೆ. ಆ್ಯಂಡ್ ಲಾಸ್ಟ್ ಅವ್ರನ್ನ ಮೀಟ್ ಮಾಡಿದಾಗಲೂ ಸಹ ಅವರು ನನಗೆ ಅದನ್ನೇ ಹೇಳಿದ್ದು, ನೋಡಮ್ಮ ನಾವು ಏನು ಸಾಧನೆ ಮಾಡಿದ್ದೀವಿ, ಎಷ್ಟು ಹಾಡಿದ್ದೀವಿ ಅನ್ನೋದು ಮುಖ್ಯ ಆಗಲ್ಲ, ನಾವು ಹೆಂಗೆ ಬದುಕಿದ್ದೀವಿ, ನಾವು ಎಷ್ಟು ಜನರು ಪ್ರೀತಿ ಗಳಿಸಿದ್ದೀವಿ ಅನ್ನೋದು ಭಾಳ ಮುಖ್ಯ. ನನ್ನ ಕನ್ನಡದವರು, ಕನ್ನಡಿಗರು ಭಾಳ ಪ್ರೀತಿ ಕೊಟ್ಟಿದ್ದಾರೆ. ನನಗೆ ಮೈಸೂರಲ್ಲಿ ಇರೋಕ್ಕಿಷ್ಟ, ಬಿಟ್ಟರೆ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಲ್ಲಿ ತಿಂಗಳುಗಟ್ಟಲೆ ಇರ್ತಾಯಿದ್ರು. ಅವರಿದ್ದಾಗೆಲ್ಲ ಹೇಮಪ್ರಸಾದ್ ಅವ್ರ ಮನೆಗೆ ಬಂದಾಗೆಲ್ಲ ಹೇಮಕ್ಕ ಅತ್ರಿ ಅವರ ಸಿಸ್ಟರು ಅವ್ರು ನನಗೆ ಕಾಲ್ ಮಾಡೋರು, ಅಮ್ಮ ಬಂದಿದ್ದಾರೆ ಬರ್ತೀಯಾ ಅಂತ. ಅವ್ರು ಅಷ್ಟು ಹೇಳಿದ್ರೆ ಸಾಕು ಓಡೋಗ್ತಾಯಿದ್ವಿ. ನಾವು ಹೋಗಿ ಮಾತಾಡ್ತಾಯಿದ್ವಿ. ಅವ್ರ ಜೊತೆಯಲ್ಲಿ ತಿಂಡಿ ತಿಂದಿದ್ದು, ಆಮೇಲೆ ಡೆಂಟಲ್ ಬಗ್ಗೆ ನನ್ನ ಹತ್ರ, ನೀವು ಡೆಂಟಿಸ್ಟ್ ಅಲ್ವಾ, ಇದ್ರ ಬಗ್ಗೆ ಹೇಳು, ಇದಂದರೆ ಏನು, ಹಿಂಗಾದರೆ ಏನಾಗುತ್ತೆ ಅಂದರೆ ಒಂದು ಮಗುನೇ ಅವರು. ಆ ಮುಗ್ಧತೆನ ಅವ್ರು ಕಳ್ಕೊಳ್ಳೇ ಇಲ್ಲ. ಇವತ್ತು ನಮ್ಮೆಲ್ಲರನ್ನ ಬಿಟ್ಟು ಹೋಗಿದ್ದಾರೆ, ಬಟ್ ಡೆಫಿನೆಟ್ಲಿ ಶಿ ವಿಲ್ ಬಿ ಇನ್ ಅವರ್ ಹಾರ್ಟ್ಸ್ ಅಷ್ಟೇ. ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು ಅವ್ರು ಮುಟ್ಟಿರೋ ಅಂಥದ್ದಿರ್ಬೋದು, ಕನ್ನಡಿಗರ ಮನಸ್ಸನ್ನು ಗೆದ್ದಿರೋ ಅಂಥದ್ದಿರ್ಬೋದು. ಕೊನೆಯಲ್ಲಿ ಇಲ್ಲೇ ಮೈಸೂರಿನಲ್ಲಿ ಇದ್ದಾರಲ್ವ, ನಮ್ಮೆಲ್ಲರನ್ನ ಆಶೀರ್ವಾದ ಮಾಡೋದಕ್ಕೆ ಮೈಸೂರಿಗೆ ಅವ್ರು ಬಂದಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ಪುಣ್ಯ ಇದೆ ನಮ್ಮದು. ಖಂಡಿತ ನಾವೆಲ್ಲರೂ ಪುಣ್ಯವಂತರು. ಅಮ್ಮನ ನಮ್ಮ ಮೈಸೂರಿನಲ್ಲಿ ನಾವು ಪ್ರತಿ ದಿನವೂ ನೋಡ್ಬೋದು, ಪ್ರತಿ ಅವ್ರ ಹತ್ರ ಹೋಗಿ ನಮ್ಮ ಆಶೀರ್ವಾದ ಪಡ್ಕೋಬೋದು. ಯಾವಾಗಲೂ ಜೀವಂತವಾಗಿರ್ತಾರೆ. ಅಮ್ಮ ಸಾಯಲ್ಲ, ಕಲಾವಿದ್ರಿಗೆ ಸಾವಿಲ್ಲ. ಸೊ ಲವ್ ಯು ಅಮ್ಮ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.